ಹಾಯ್ ಹೆಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗೇ ಇರ್ತೀರಾ ಅಂತ ಅನ್ಕೊಂತ ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಸ್ಟ್ ಫುಡ್ ಸಿಗೋ ಅಂತಹ ಫಾಸ್ಟ್ ಫುಡ್ಗೆ. ಎಲ್ಲಿ ಅಂತ ಅಂದ್ರೆ ಇವಾಗ ನಾವು ಹೋಗ್ತಾ ಇರೋದು ನಂಜನಗೂಡ್ ಮೇನ್ ರೋಡ್ ಅಲ್ಲಿ. ಇದನ್ನ ತಾಲೂಕ್ ಆಫೀಸ್ ರೋಡ್ ಅಂತ ಕೂಡ ಕರೀತಾರೆ. ಹೀಗೆ ಮುಂದೆ ಹೋದ್ರೆ ಫಸ್ಟ್ ಲೆಫ್ಟ್ಗೆ ತಾಲೂಕ್ ಆಫೀಸ್ ಸಿಗುತ್ತೆ. ಸೊ ಬನ್ನಿ ನೋಡೋಣ. ನೋಡಿ ಇದೆ ತಾಲೂಕ್ ಆಫೀಸು. ಇನ್ನ ಕೆಲವ್ರಿಗೆ ಹೇಳ್ಬೇಕಂದ್ರೆ ವಿದ್ಯೋದಯ ಸರ್ಕಲ್ ಇಂದ ಡೌನ್ಗೆ ಬರ್ತಾ ಇದ್ರೆ ಅಲ್ಲಿ ರೈಟ್ ಸಿಕ್ಕತ್ತೆ. ತಾಲೂಕ್ ಆಫೀಸ್ ಇಂದ ಇನ್ನ ಮುಂದೆ ಹೋದ್ರೆ ನೋಡಿ ರೈಟ್ಗೆ B2 ಕಲೆಕ್ಷನ್ಸ್ ಇದೆ. ಇದ್ರ ಆಪೋಸಿಟ್ ಇರೋಂಥದ್ದೇ ಮಹಿ ಫುಡ್ ಜಂಕ್ಷನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನಲ್. ಈ ಫಾಸ್ಟ್ ಫುಡ್ ಸ್ಟಾರ್ಟ್ ಆಗೋದು ಸಂಜೆ 5 ಗಂಟೆಗೆ. ಇಲ್ಲಿ ನಿಮ್ಗೆ ಬಿಸಿ ಬಿಸಿ ಚಿಬ್ಲು ಇಡ್ಲಿ, ರೈಸ್ ಬಾತ್ ಮತ್ತೆ ಬನ್ಸಿ ರವೆ ಉಪ್ಪಿಟ್ಟು ಸಿಕ್ಕತ್ತೆ ಅಂಡ್ ಮಸಾಲಾ ವಡೆ ಸಿಕ್ಕತ್ತೆ. ಜೊತೆಗೆ ಬೆಣ್ಣೆ ಕೂಡ ಅವೈಲಬಲ್ ಇರುತ್ತೆ. ಇವ್ರು ಇಲ್ಲಿ ಮಾರೋದು ನಂದಿನಿ ಬೆಣ್ಣೆ ಅಂಡ್ ಮಸಾಲಾ ವಡೆ ಅಂತೂ ಸಖತ್ತಾಗಿರುತ್ತೆ ಗುರು. ನೀವೇನಾದ್ರೂ ಒಂದ್ಸರಿ ಇಡ್ಲಿ ತಗೋತೀರಾ ಅಥವಾ ರೈಸ್ ತಗೋತೀರಾ, ಏನೇ ತಗೋತೀರಾ ಅಂತಂದ್ರು ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ದಿನಕ್ಕೆ ಒಂದೊಂದ್ ತರ ರೈಸ್ ಬಾತ್ ಮಾಡ್ತಾರೆ ಅಂಡ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋಂಥದ್ದು ಬನ್ಸಿ ರವೆ ಉಪ್ಪಿಟ್ಟು. ಜೊತೆಗೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಚಿಬ್ಲು ಇಡ್ಲಿ ರೆಡಿ ಆಗ್ತಾ ಇದೆ. ನಾನಂತೂ ಕಾಯ್ತಾ ಇದ್ದೀನಿ ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ. ಆಕ್ಚುಲಿ ನಾನು ಇಲ್ಲಿ ಮುಂಚೆನೂ ತಿಂದಿದ್ದೀನಿ. ನನಗೆ ಪರ್ಸ್ನಲಿ ಸಖತ್ ಇಷ್ಟ. ನೀವು ಕೂಡ ಒಂದ್ಸರಿ ಇಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ, ಮತ್ತೆ ಫ್ಯಾನ್ ಆಗೇ ಆಗ್ತೀರಾ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಹೆಲ್ತ್ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಯಾಕಂದ್ರೆ ಇವರು ಸ್ವಲ್ಪನೂ ಸೋಡಾ ಉಪಯೋಗಿಸಲ್ಲ. ನೀವು ಮಕ್ಳಿಗೆ ತಿನ್ನಿಸ್ಬೇಕು ಅಂತ ಅಂದ್ರೇನು ಏನು ಸ್ವಲ್ಪನೂ ಯೋಚನೆನೆ ಮಾಡದೆ ತಿನ್ನಿಸ್ಬೋದು ಆರಾಮಾಗಿ. ಅಷ್ಟು ಹೈಜೀನ್ ಆಗಿರುತ್ತೆ. ಆಕ್ಚುಲಿ ಇವ್ರ ತಾತನ ಕಾಲದಿಂದನೂ ಇವರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರೋದು. ಅವಾಗಿಂದನೂ ಚಿಬ್ಲು ಇಡ್ಲಿನೇ ಮಾಡ್ತಾ ಇದ್ರು. ಮುಂಚೆ ಚಿಕ್ಕಂಗಡಿ ಬೀದಿಲ್ ಮಾಡ್ತಾ ಇದ್ರು. ಹೋಟೆಲ್ ಬಸವಣ್ಣ ಅಂತ ಅಲ್ಲಿತ್ತು. ಇವಾಗ ಮಹಿ ಫುಡ್ ಜಂಕ್ಷನ್ ಅಂತ ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ 1 year ಆಯ್ತು. ನೋಡಿ ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಕೆ ಇಲ್ಲ. ಈ ಚಿಬ್ಲು ಇಡ್ಲಿಗೆ ಕಾಂಬಿನೇಷನ್ ಆಗಿ ರೆಡ್ ಚಟ್ನಿ ಮತ್ತೆ ಸಾಗು ಕೊಡ್ತಾರೆ. ಅಲ್ಟಿ ಆಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ ಅಂಡ್ ಜೊತೆಗೆ ವಡೆ ನಂಚ್ಕೋತಾ ಇದ್ರೆ ಬಿಸಿ ಇಡ್ಲಿಗೆ ಬಟರ್ ಹಾಕೊಂಡು ತಿನ್ನೋದಂತೂ ಅಲ್ಟಿ. ನೀವು ಈ ಸೈಡ್ ಬಂದ್ರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ, ಹೆಂಗ್ ಅನ್ಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ನೋಡ್ತೀನಿ. ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮ್ಮನ್ನ ಎಂಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಬಿಸಿ ಬಿಸಿ ಚಿಬ್ಲು ಇಡ್ಲಿ ರೆಡಿ ಆಗಿದೆ. ಈಗ ನೋಡ್ತಿದ್ರೆ ನಂತರನೇ ನಿಮ್ಗೂ ಅನಿಸ್ತಾ ಇದೆ ಅಲ್ಲ ಇವಾಗ್ಲೇ ತಿನ್ಬೇಕಂತ. ಆಕ್ಚುಲಿ ಸಂಜೆ ಟೈಮಲ್ಲಿ ಈ ಚಳಿ ವೆದರ್ ಅಲ್ಲಿ ಬಿಸಿ ಬಿಸಿ ಇಡ್ಲಿ ಬೆಣ್ಣೆ ಜೊತೆಲಿ ತಿಂತಾ ಇದ್ರೆ ಆಹಾ ಸಖತ್ ಫೀಲ್ ಕೊಡುತ್ತೆ. ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಬನ್ನಿ, ಬೇಗ ಬೇಗ ಟೇಸ್ಟ್ ಮಾಡಿ ನೋಡಿ, ನನಗೆ ರಿವ್ಯೂ ಕೊಡಿ. ಇವ್ರು ಮಾಡೋ ಇಡ್ಲಿ ನನಗೆ ಪರ್ಸ್ನಲಿ ಯಾಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಬಿಸಿ ಇಡ್ಲಿಗೆ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಅದೇ ಬೇಕಾಗಿಲ್ಲ, ಅದೇನೆ ಕರ್ಗೋಗ್ಬಿಡುತ್ತೆ. ಅಷ್ಟು ಸಾಫ್ಟ್ ಆಗಿರುತ್ತೆ. ನೋಡೋಕ್ಕೂ ಸೂಪರ್, ತಿನ್ನಕ್ಕೂ ಸೂಪರ್. ಪ್ರತಿಯೊಂದು ಏಜ್ ಗ್ರೂಪ್ ಅವ್ರಿಗೂ ತುಂಬಾ ಇಷ್ಟ ಆಗೋಂತಹ ಫುಡ್ ಇಲ್ಲಿ ಸಿಕ್ಕೋದು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಒಂದ್ 5 ನಿಮಿಷ ಲೇಟ್ ಆದ್ರೂ ಯಾಕೆ ಇಲ್ಲಿ ನಿಂತ್ಕೊಂಡು ತಗೊಂಡ್ ಹೋಗ್ತಾರೆ ಅಂತ ಅಂದ್ರೆ ಯಾರಿಗೂ ಹೆಲ್ತ್ ಅಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಅಲ್ಲಿ ತಿಂದ್ವಿ ಎದೆ ಉರಿ ಬಂತು, ಇಲ್ಲಿ ತಿಂದ್ವಿ ಎದೆ ಉರಿ ಬಂತು ಅನ್ನೋ ಕಂಪ್ಲೇಂಟ್ಸೇ ಇಲ್ಲ. ವಯಸ್ಸಾದವ್ರು ಕೂಡ ವಾಕ್ ಮಾಡ್ಕೊಂಡು ಬಂದು ಇಡ್ಲಿ ತಿನ್ಕೊಂಡು ಹೋಗ್ತಾರೆ. ತಿನ್ಕೊಂಡ್ ಬಂದು ನೆಕ್ಸ್ಟ್ ಕಂಟಿನ್ಯೂ ತಿಂದ್ರು ಕೂಡ ಒಂದ್ಸದಿನೂ ನನ್ಗೆ ಎದೆ ಉರಿ ಬಂದಿಲ್ಲ ಕಣಪ್ಪ, ತುಂಬಾ ಇಷ್ಟ ಆಯ್ತು ಅಂತ ಹೇಳೋ ಮಾತುಗಳೇ ಹೆಚ್ಚು. ಏನಪ್ಪಾ ಇವರು ಬರೀ ಇಡ್ಲಿ ಬಗ್ಗೆನೇ ರಿವ್ಯೂ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ರೈಸ್ ಬಾತ್ ಕೂಡ ಸೂಪರ್ ಆಗಿರುತ್ತೆ, ಹಾಗೆ ಬನ್ಸಿ ರವೆ ಉಪ್ಪಿಟ್ಟು ಕೂಡ ಸೂಪರ್ ಆಗಿರುತ್ತೆ. ಅಡ್ರೆಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. B2 ಕಲೆಕ್ಷನ್ಸ್ ಆಪೋಸಿಟ್ ಇರೋದೆ ಮಹಿ ಫುಡ್ ಜಂಕ್ಷನ್. ಎಲ್ಲರೂ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಾಯ್.